ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ಫಿಸಿಕ್ಸ್ ಇಂಪಾರ್ಟೆಂಟ್ MCQs ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ರೆ ನೋಡಿಬಿಡಿ. ಯಾಕಂದರೆ ಆ ವಿಡಿಯೋದಲ್ಲಿ ನಾನು ಫಿಲ್ ಇನ್ ದ ಬ್ಲಾಂಕ್ಸು ಮಲ್ಟಿಪಲ್ ಚಾಯ್ಸ್ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕಾನ್ಸೆಪ್ಟ್ ಫುಲ್ಲು. ಈ ವಿಡಿಯೋದಲ್ಲಿ ಬಂದು 2, 3 ಹಾಗೆ 5 ಮಾರ್ಕ್ಸ್ ಡಿರೈವೇಷನ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಅದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ನು. ನೀವೇನಾದರೂ PCMB ಸ್ಟೂಡೆಂಟ್ ಆಗಿದ್ದು KCT ಎಕ್ಸಾಮ್ ಬರೀಬೇಕಾದ್ರೆ ಈ ಚಾನಲ್ನ ಮಿಸ್ಸೇ ಮಾಡ್ಕೊಂಬಿಡಿ. ಎಲ್ಲ ಅಪ್ಡೇಟು, ಎಲ್ಲ ರೀತಿಯ ಟ್ರಿಕ್ಸು, ಇಂಪಾರ್ಟೆಂಟ್ ಕ್ವಶನ್ಗಳು ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ, ಇದು ನಾನೇ ರೆಡಿ ಮಾಡಿರೋಂಥ PDF. ಲಾಸ್ಟ್ ಇಯರ್ ಎಲ್ಲ ಕ್ವಶನ್ಸ್ ನೋಡಿ ಅನಾಲಿಸಿಸ್ ಮಾಡಿ ಇಂಪಾರ್ಟೆಂಟ್ ಬರೆದಿರುವಂಥದ್ದು ನೋಡ್ಬೋದು. ಇಲ್ಲಿ ಲಾಂಗ್ ಆನ್ಸರ್ ಫಸ್ಟಿಗೆ 5 ಮಾರ್ಕ್ಸ್ ಡಿರೈವೇಷನ್ನ ಕೊಟ್ಬಿಟ್ಟಿದ್ದೀನಿ. ಫಸ್ಟ್ನೇ ಚಾಪ್ಟ್ರು, ಸೆಕೆಂಡ್ನೇ ಚಾಪ್ಟ್ರು, ಥರ್ಡ್ ಚಾಪ್ಟ್ರು, 4th ಚಾಪ್ಟ್ರು, 5th ಚಾಪ್ಟ್ರು. ಈ 5 ಚಾಪ್ಟರ್ ನೀವು ಕರೆಕ್ಟಾಗಿ ಓದ್ಕೊಂಡೋದ್ರೆ, ಎಲ್ಲ ಡಿರೈವೇಷನ್ನು ನೀವು ಓದ್ಕೊಂಡೋದ್ರೆ ನೀವು ಈಸಿಯಾಗಿ ಎಲ್ಲ ಡಿರೈವೇಷನ್ನು ಅಲ್ಲಿ ಅಟೆಂಡ್ ಮಾಡ್ಬೋದು. ಸೊ ನಾನು ನಿಮಗೆ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ಫಸ್ಟು 5 ಚಾಪ್ಟ್ರ್ ಕರೆಕ್ಟಾಗಿ ಎಲ್ಲ ಡಿರೈವೇಷನ್ ಓದ್ಕೊಂಡೋಗಿ, ಅದು ಬಿಟ್ಟರೆ ಲಾಸ್ಟ್ ಚಾಪ್ಟ್ರು ಸೆಮಿ ಕಂಡಕ್ಟರ್ ಮಾತ್ರ 2 ಕ್ವಶನ್ ಓದ್ಕೊಂಡೋಗಿ. 2 ಕ್ವಶನ್ ಯಾವುದು ಅಂತ ಇದರಲ್ಲಿ ಹೇಳ್ತೇನೆ ಮುಂದೆಗಡೆ. ನೋಡ್ತಾ ಇರ್ಬೋದು. ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸು. ಸ್ಟೇಟ್ ಗಾಸ್ ಲಾ ಡಿರೈವೇಷನ್ ಎಕ್ಸ್ಪ್ರೆಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಇನ್ಫೈನೈಟ್ ಲಾಂಗ್ ಚಾರ್ಜಸ್ ಸ್ಟ್ರೈಟ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಲಾ. ಇದು 3 ವರ್ಷ ಕೇಳಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ಫಸ್ಟ್ 2 ಚಾಪ್ಟ್ರಲ್ಲಿ ಇನ್ನೂ 3 ಕ್ವಶನ್ಸ್ ಇದ್ದಾವೆ, ಇವು ನೋಡ್ತಾ ಇರ್ಬೋದು. ಇದು 4ನೇ ಕ್ವಶನ್ ಬಂದು 2ನೇ ಚಾಪ್ಟ್ರಲ್ಲಿ. ಈ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕಿ ಚೆಕ್ಔಟ್ ಮಾಡ್ಕೊಂಬಿಡಿ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ನಿಗೆ. ಸೊ 6th ಕ್ವಶನ್ ಬಂದು ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರತಿ ವರ್ಷವೇ ಕೇಳ್ತಾ ಇರ್ಬೋದು. ನೋಡಿ ಎಷ್ಟು ವರ್ಷ ಕೇಳ್ತಿದ್ರು. ಲಾಸ್ಟ್ ಇಯರ್ ಕೇಳಿದ್ದಾರೆ, ಈ ವರ್ಷವೂ ಕೇಳೋ ಚಾನ್ಸಸ್ ಇದೆ. ಇವೆಲ್ಲ ಬಂದು ಇಂಪಾರ್ಟೆಂಟ್ ಡಿರೈವೇಷನ್ಸ್ ಬಂದು. ಯಾರು ಡಿರೈವೇಷನ್ಸ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರ್ತೀರ, ಈ ಡಿರೈವೇಷನ್ಸ್ ಓದ್ಕೊಂಡ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು, ಈಸಿಯಾಗಿ ನೀವು ಪಾಸ್ ಆಗ್ಬೋದು, ಸ್ಕೋರು ಕೂಡ ಮಾಡ್ಬೋದು. ಇವೆಲ್ಲ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಗಳಾಗಿರ್ಬೋದು. ನೋಡು, ಇಲ್ಲಿ 5 ಮಾರ್ಕ್ಸಲ್ಲಿ ಎಸ್ಪೆಷಲಿ ಈ ಪಾಠದಲ್ಲಿ 17 ಇದೆಯಲ್ಲ, ಆ ಪಾಠದಲ್ಲಿ ಸ್ಪ್ಲಿಟ್ ಕ್ವಶನ್ ಕೇಳ್ತಾರೆ. ಸೊ ನೀವು ಸ್ಪ್ಲಿಟ್ಟಿಗೂ ರೆಡಿ ಆಗಿರ್ಬೋದು. ನೀವು ಬರೀ ಡಿರೈವೇಷನ್ಸ್ ಓದ್ಕೊಂಡ್ರೆ ನೀವು 5 ಮಾರ್ಕ್ಸಲ್ಲಿ ಎಲ್ಲ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ಕೊನೆ 2-3 ಚಾಪ್ಟರ ಸ್ವಲ್ಪ 2-3 ಮಾರ್ಕ್ಸ್ ಕ್ವಶನ್ ಓದ್ಕೊಂಡು ಹೋದರೂ ಕೂಡ ಅವೇ 5 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಈಗ ಪಾರ್ಟ್ ಡಿಗೆ ಹೋದರೆ ನ್ಯೂಮರಿಕಲ್ಸ್ ಬಗ್ಗೆ ನಾನು ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೋಡ್ಕೊಂಬಿಡಿ. ಈ 4 ಚಾಪ್ಟ್ರಿಂದಲೇ ನ್ಯೂಮರಿಕಲ್ಸ್ ಬರೋದ್ರಿಂದ ಇದರಲ್ಲಿ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇನ್ನು ಬಂದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಲಿಸ್ಟಲ್ಲಿದೆ ನೋಡ್ಬೋದು. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಈ ವರ್ಷವೂ ಬಂದೇ ಬರುತ್ತೆ, ನೋಡ್ಕೊಂಬಿಡಿ. ಇವೆಲ್ಲ ಇಂಪಾರ್ಟೆಂಟ್ಗಳು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕೇಳಿರುವಂಥದ್ದು ಎಲ್ಲ ನಾನು ಕ್ಲೀನಾಗಿ ಅನಾಲಿಸಿಸ್ ಮಾಡಿ ಹಾಕಿರುವಂಥದ್ದು. ಈ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡ್ಕೊಂಬಿಡಿ. ಹಾಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಾಯ್ಡ್ ಸಾವರ್ಟ್ಸ್ ಲಾ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ವರ್ಷವೂ ಕೇಳಿಲ್ಲ, ಬಟ್ ಅದು ಇಂಪಾರ್ಟೆಂಟ್ ಲಿಸ್ಟಲ್ಲಿ ಆಗಿರ್ತೀನಿ, ಕೇಳ್ಬೋದು ಅಂತ. ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮು, ಇವೆಲ್ಲ ಇದು ರೆಡಿ ಮಾಡಿರೋದು ನಾನು ಪಾಸ್ ಆಗೋರಿಗೆ ಅಷ್ಟೇ ಅಂತಲ್ಲ, ಪಾಸ್ ಆಗ್ಬೋದು, ಬಟ್ ಸ್ಕೋರ್ ಮಾಡೋರಿಗೂ ಇದು ಹೆಲ್ಪ್ ಆಗೋಂಗೆ ನಾನು ರೆಡಿ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ಇವೆಲ್ಲ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳು ಆಲ್ ಚಾಪ್ಟರಲ್ಲೂ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಶಾರ್ಟ್ ಆನ್ಸರ್ಸ್ ಬಂದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಎಲೆಕ್ಟ್ರಾನ್. ಇದು 2 ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ಥರ ಬರೀಬೇಕು, 3 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ಥರ ಬರೀಬೇಕು, ನೀವೇ ರೆಡಿ ಮಾಡ್ಕೊಂಡಿರಬೇಕು. ರೈಟ್ 2-3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಫೀಲ್ಡ್ ಲೈನ್ಸ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. 61, 62 ಕೂಡ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ ಆಗಿದೆ. 2 ಮಾರ್ಕ್ಸಿಗೆ ನೀವು ಆ್ಯಕ್ಚುಲಿ 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಇಲ್ಲ ನೀವು ಕರೆಕ್ಟಾಗಿ ಪಾಯಿಂಟ್ಸ್ ಬರೀತೀರಾ ಇಂಪಾರ್ಟೆಂಟ್ ಅಂದರೆ 3 ಪಾಯಿಂಟ್ಸ್ ಬರೆದು ಕೂಡ ನೀವು ಈಸಿಯಾಗಿ 2 ಮಾರ್ಕ್ಸ್ ತೊಗೊಂಡ್ಬಿಡ್ತೀರ. ಎಕ್ಸ್ಪ್ಲೇನ್ ಕಿರ್ಚಾಫ್ ಲಾ, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ ಇಯರ್ ಕೇಳಿರುವಂಥದ್ದು. ಇವನ್ನೆಲ್ಲ ಓದ್ಕೊಂಬಿಡಿ. ಈ PDFನ ಡಿಸ್ಕ್ರಿಪ್ಷನ್ ಹಾಕಿ ಮಿಸ್ ಮಾಡ್ಕೊಂಬಿಡಿ. ಇದನ್ನು ಹೋಗೋಕ್ಕಿಂತ ಮುಂಚೆ ಕಣ್ಣಾಡಿಸ್ಕೊಂಡು ಹೋಗಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂಮರಿಕಲ್ಸ್ನ ತೊಗೊಂಡು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.